ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ರಿವ್ಯೂ ಮ್ಯಾಚ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಇತ್ತು ಅನ್ಬೋದು. ನೆಕ್ಸ್ಟ್ ಲೆವೆಲು ಸೌತ್ ಆಫ್ರಿಕಾ ಅವರು ಮೂರು ಮ್ಯಾಚ್ನ ಗೆದ್ಕೊಂಡು 4ನೇ ಮ್ಯಾಚ್ ಆಡೋ ಮೂಮೆಂಟಲ್ಲಿ ಒಟ್ಟಿನಲ್ಲಿ ಒಂದು ಬಾಲ್ಗೆ 2 ರನ್ ಬೇಕಿತ್ತು. ಆಗ ಸೌತ್ ಆಫ್ರಿಕಾ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಕಡೆ ನೋಡೋದಾದರೆ ಲಾಸ್ಟ್ ಮ್ಯಾಚ್ ಅಂತ ಹೇಳ್ಕೊಳೋ ಮ್ಯಾಚ್ ಇದ್ದಿದೆ ಇದೊಂದು ಅನ್ಬೋದು. ನೆಕ್ಸ್ಟ್ ಲೆವೆಲ್ ಸೌತ್ ಆಫ್ರಿಕಾ ಎಕ್ಸ್ಪೀರಿಯನ್ಸ್ ಇತ್ತು ಅನ್ಬೋದು. ಅದರಿಂದನೇ ಈ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು, ಥ್ರಿಲ್ಲಿಂಗ್ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚಿಂಗ್ ಇತ್ತು. ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಸೌತ್ ಆಫ್ರಿಕಾ ಅವರು ಚೆನ್ನಾಗಿ ಮಾಡಿದ್ದಕ್ಕೆ ಗೆಲ್ಲಕ್ಕಾಯಿತು. ಈಗ ಇದನ್ನೇ ನಾವು ನೆದರ್ಲ್ಯಾಂಡ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ ನೇಪಾಳ್ ಕಡೆ ನೋಡೋದಾದರೆ ಒಟ್ಟಿನಲ್ಲಿ 42 ರನ್ ಹೊಡೆದು ಹೈಯೆಸ್ಟ್ ಸ್ಕೋರ್ ಇವ್ರದೇ ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ತೊಗೊಂಡೋದ್ರು ಅನ್ಬೋದು ನೇಪಾಳ್ ಅವರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಇತ್ತು ಅನ್ಬೋದು. ಲಾಸ್ಟ್ 4 ಓವರ್ ಮ್ಯಾಚ್ ಟರ್ನಿಂಗ್ ಆಗಿದೆ ನೇಪಾಳ್ ಕಡೆ ಅನ್ಬೋದು. ಒಟ್ಟಿನಲ್ಲಿ 4 ಓವರ್ ನೇಪಾಳ್ ಕಡೆ ಇದ್ರೂ ಸೌತ್ ಆಫ್ರಿಕಾ ಅವರು ಮ್ಯಾಚ್ನ ಗೆದ್ದರು. 1 ಬಾಲ್ಗೆ 2 ರನ್ನಿಂದ 1 ರನ್ಗಳ ಭರ್ಜರಿ ಜಯ ಅನ್ಬೋದು. ಆ ಬೌಲಿಂಗ್ ಲಾಸ್ಟ್ ಓವರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಈಗ ಕೆನಡಾ ವರ್ಸಸ್ ಇಂಡಿಯಾ ಪ್ರಿವ್ಯೂ ಮ್ಯಾಚ್ ಮಾಡ್ತೀನಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಕೆನಡಾ ಅಂದಾಗ ಒಂದು ಸೈಡ್ ಮ್ಯಾಚ್ ಆಗುತ್ತೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ ಬ್ಯಾಟಿಂಗ್ ಪಿಚ್ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 150 160 ಹೊಡೆಯೋದು ಹೆಚ್ಚು ಅನ್ಬೋದು. ಮೇನ್ ಗುರು ಇಲ್ಲಿ ಆ ನ್ಯೂಯಾರ್ಕ್ ಪಿಚ್ಚಲ್ಲಿ 100 ಹೊಡೆಯೋದು ಕಷ್ಟ ಇದ್ದಿತ್ತು ಆ ಪಿಚ್ಚಲ್ಲಿ. ಈ ಪಿಚ್ಚಲ್ಲಿ ಮಿನಿಮಮ್ ಸ್ಕೋರು 100 ಮೇಲೆ ಹೋಗೋದು 100% ಅನ್ಬೋದು. ಇಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ನಿನ್ನೆ ಮ್ಯಾಚು ಮಳೆ ಬಂದ್ಬಿಟ್ಟು ಡ್ರಾ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಒಂದು ಸೈಡ್ ಮ್ಯಾಚ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು 5 ಮ್ಯಾಚ್ನ ಗೆದ್ಕೊಬರ್ತಿದ್ರೆ ಕೆನಡಾದವರು ಒಟ್ಟಿನಲ್ಲಿ 4 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ ಅನ್ಬೋದು. ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಬೇಕು ಅನ್ಬೇಕು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ಮೇನ್ ಇವರಿಬ್ಬರೇ ಓಪನಿಂಗು ಚೆನ್ನಾಗಿ ಆಡ್ತಿಲ್ಲ ಅನ್ಬೋದು. ಮಿಕ್ತವ್ರು ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಈ ಮ್ಯಾಚಲ್ಲಿ ಏನಾದ್ರು ಚೇಂಜಿಂಗ್ ಅಂದರೆ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಈ ಪಿಚ್ಚು ಸಿಕ್ಕಾಬಟ್ಟೆ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಅನ್ಬೋದು. ಸ್ಪೀಡ್ ಬೌಲರ್ಗಿಂತ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ. ಮಿನಿಮಮ್ ಸ್ಕೋರು 150 160 ಬರೋದು ಸಿಕ್ಕಾಬಟ್ಟೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ 100 ಮೇಲೆ ದಾಟೋದಂತೂ ಬ್ಯಾಟಿಂಗ್ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಯಾರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳಿ 99% ಈ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಒಳ್ಳೆ ಬ್ಯಾಟಿಂಗ್ ಪಿಚ್ ಅನ್ಬೋದು. ಆ ಪಿಚ್ ಬೌಲಿಂಗ್ ಆದರೆ ಈ ಬ್ಯಾಟಿಂಗ್ಗೆ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಕೆನಡಾದವರು ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಡ್ತವ್ರೆ ಅನ್ಬೋದು. ಒಂದು ಲೆವೆಲ್ಗೆ ಇಂಡಿಯಾ ಒಂದು ಸೈಡ್ ಮ್ಯಾಚ್ನ ಮಾಡ್ತಾರೆ ಅನ್ಬೋದು. ಇವರು ಟೋಟಲಾಗಿ ಆಡಿರೋದು ನೋಡೋದಾದರೆ ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಾರೆ ಅನ್ಬೋದು. ಕೆನಡಾದವರು ಒಂದು ಸೈಡ್ ಮ್ಯಾಚ್ನ ಮಾಡ್ಕೋತಾರೆ. ಇಂಡಿಯಾದಲ್ಲಿ ಎಂಥ ಸಿಚುವೇಶನ್ನೇ ಇರಲಿ ಇಂಡಿಯಾ ಈಸಿ ಮ್ಯಾಚ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯನ್ ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಓಪನರ್ ಆಗಿ ಇವರಿಬ್ಬರು ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಓಪನರ್ ಆಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬರ್ತಾರೆ. ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ ಇರ್ತಾರೆ. ನನ್ನ ಪ್ರಕಾರ ಅಕ್ಷಯ್ ಪಟೇಲ್ ಸ್ಥಾನಕ್ಕೆ ಇಲ್ಲ ಯಾರು ಬೇರೆ ಸ್ಥಾನಕ್ಕೆ ನನ್ನ ಪ್ರಕಾರ ಚಹಲು ಇಲ್ಲ ಕುಲ್ದೀಪ್ ಯಾದವ್ನ ತರೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಇಲ್ಲಿ ಸಿಕ್ಕಾಬಟ್ಟೆ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಮೊಹಮ್ಮದ್ ಸಿರಾಜ್ ಜಾಗಕ್ಕೆ ಏನಾದ್ರು ಸ್ಪಿನ್ನಿಂಗ್ ಅಟ್ಯಾಕ್ ಥರ ಅವ್ರನ್ನ ತೆಗೆದ್ಬಿಟ್ಟು ಇಲ್ಲಿ ಸ್ಪಿನ್ನಿಂಗ್ ಅಟ್ಯಾಕ್ ಹಾಕ್ಬೋದು. ಕುಲ್ದೀಪ್ ಯಾದವ್ ಇಲ್ಲ ಚಾಲ್ನ ಹಾಕ್ಬೋದು ಒಟ್ಟಿನಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡೆ ನನ್ನ ಪ್ರಕಾರ ಬೌಲಿಂಗ್ ಕಡೆ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬೂಮ್ರಾ, ಹರ್ಷದೀಪ್ ಸಿಂಗ್ ಇವ್ರು 4 ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜು, ಅಕ್ಷಯ್ ಪಟೇಲ್ ಇವರಿಬ್ಬರಲ್ಲಿ ಚೇಂಜಿಂಗ್ ಮಾಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಒಂದು ಸೈಡ್ ಮ್ಯಾಚ್ನ ಮಾಡ್ತಾರೆ. ಎಂಥ ಕ್ರೂಷಿಯಲ್ ಇದ್ರೂ ಮ್ಯಾಚ್ನ ಗೆಲ್ತಾರೆ
ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಇಷ್ಟು ಈಸಿಯಾಗಿ ಗೆಲ್ತಾರೆ ಅನ್ಬೋದು. ಎಂಥ ಕ್ರೂಷಿಯಲ್ ಇಲ್ಲಿ ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋದು ನೋಡಿದ್ರೆ 5 ಮ್ಯಾಚಲ್ಲಿ 3 ಇಂಡಿಯಾಗೆ ಇದ್ದಿದ್ರೆ ಕೆನಡಾದವರು ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಗೆದ್ದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಗೆಲ್ತಾರೆ ಅನ್ಬೋದು, ಒಂದು ಸೈಡ್ ಮ್ಯಾಚ್ ಆಗುತ್ತೆ ಅನ್ಬೋದು. ಈ ಮ್ಯಾಚಲ್ಲಿ ಒಟ್ಟಿನಲ್ಲಿ ಟೇಬಲ್ ಪಾಯಿಂಟ್ಗೆ ಬರೋದಾದರೆ ಒಟ್ಟಿನಲ್ಲಿ ಇಂಡಿಯಾ ಎಲ್ಲರಿಗಿಂತ ಜಾಸ್ತಿ ಮ್ಯಾಚನ್ನ ಗೆದ್ಬಿಟ್ಟು ಟೇಬಲ್ ಟಾಪಲ್ಲಿದ್ದಾರೆ. ಎರಡನೇದಾಗಿ USA ಅವರು ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ನ ಇಂಡಿಯಾ ಗೆದ್ದರು ಸೋತರು ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಂಡಿಯಾ ಏನೇ ಇರಲಿ ಅಂತ ಸಿಚುವೇಶನೇ ಇರಲಿ, ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಮಳೆದು ಯಾಕೆಂದರೆ ಈ ಹೋದ ಮ್ಯಾಚು ಮಳೆ ಬಂದ್ಬಿಟ್ಟು ನಿಂತೋಯ್ತು ಅನ್ಬೋದು. ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ಒಟ್ಟಿನಲ್ಲಿ ಈ ಪ್ರಿಡಿಕ್ಷನು ಮತ್ತು ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಗುರು, ಮತ್ತು ಶೇರ್ ಮಾಡಿ. ಯಾರು ಶೇರ್ ಮಾಡದೆ ಒಂದು ಕಮೆಂಟ್ ಮಾಡದೆ ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.